ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಪೆನ್ ಡ್ರೈವ್ ಪ್ರಕರಣಕ್ಕೆ ದೇವರಾಜೇಗೌಡ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಎಚ್ಡಿಕೆ ಅಂತ ಹೇಳೋದಕ್ಕೆ ನನ್ನ ಮೇಲೆ ಒತ್ತಡವನ್ನ ಹಾಕಲಾಗಿತ್ತು. ಎಚ್ಡಿಕೆ ಹೆಸರು ಹೇಳಿದ್ರೆ 100 ಕೋಟಿ ಕೊಡೋದಾಗಿ ಆಫರ್ ಇಟ್ಟಿದ್ರು ನನ್ನ ಮುಂದೆ. ದೇವರಾಜೇಗೌಡ ಕೊಟ್ಟಂತಹ ಈ ಹೇಳಿಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಈ ಪ್ರಕರಣಕ್ಕೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಎಚ್ಡಿಕೆ ಅಂತ ಹೇಳೋದಕ್ಕೆ ನನ್ನ ಮೇಲೆ ಒತ್ತಡ ಹಾಕಲಾಗಿತ್ತು. ಎಚ್ಡಿಕೆ ಹೆಸರು ಹೇಳಿದ್ರೆ 100 ಕೋಟಿ ಕೊಡೋದಾಗಿ ಆಫರ್ ಅನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ನನಗೆ 100 ಕೋಟಿ ರೂಪಾಯಿ ಆಫರ್ ಮಾಡಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಮಾಡ್ತಾ ಇರುವಂತ ಗಂಭೀರ ಆರೋಪ ಇದು. ಪೆನ್ ಡ್ರೈವ್ ಪ್ರಕರಣ ನಿರ್ವಹಣೆಗಾಗಿಯೇ 4 ಸಚಿವರ ತಂಡವನ್ನ ರೆಡಿ ಮಾಡಲಾಗಿತ್ತು. ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಮತ್ತು ಇನ್ನೊಬ್ಬ ಸಚಿವ. ಜೆಡಿಎಸ್ ಅನ್ನ ಮುಗಿಸೋದಕ್ಕೆ, ಪ್ರಧಾನಿ ಮೋದಿಗೆ ಕಳಂಕ ತರೋದಕ್ಕೆ ಮಾಡಿದ್ದಂತಹ ಷಡ್ಯಂತ್ರ ಇದು ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ ದೇವರಾಜೇಗೌಡ. ಎಸ್ಐಟಿ ವಶಕ್ಕೆ ಪಡೆಯುವಾಗ ದೇವರಾಜೇಗೌಡ ಮಾಡಿದಂತ ಆರೋಪ ಇದು. ಈ ಆರೋಪ ಈ ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣಕ್ಕೆ ದೇವರಾಜೇಗೌಡ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಹೇಳಿಕೆ ನೀಡೋ ಮುಖಾಂತರ. ಡಿಕೆ ಶಿವಕುಮಾರ್ ನನಗೆ 100 ಕೋಟಿ ಆಫರ್ ಮಾಡಿದ್ರು. ಪೆನ್ ಡ್ರೈವ್ ಪ್ರಕರಣ ನಿರ್ವಹಣೆ ಮಾಡೋದಕ್ಕೆ ಅಂತಲೇ ಒಂದು ತಂಡ ರಚನೆ ಆಗಿತ್ತಂತೆ. ಆ ತಂಡದಲ್ಲಿ 4 ಮಂದಿ ಸಚಿವರಿದ್ರು. ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಮತ್ತು ಇನ್ನೊಬ್ಬ ಸಚಿವ ಅಂತ ದೇವರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಒಂದು ದುರುದ್ದೇಶದಿಂದ ಮಾತಾಡಿದ್ರು. ಈಗಾಗಲೇ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು, ಅದು ಹೇಳಿದ್ರು. ಅದಾದಮೇಲೆ ರೇಪ್ ಕೇಸ್ ಬುಕ್ ಮಾಡಿಸಿದ್ರು, 354 ಹಾಕಿದ್ರು, ಹಿಂಗೆ ಕಿರುಕುಳ, ಅದರಲ್ಲಿ ಎವಿಡೆನ್ಸ್ ಸಿಕ್ಕಲಿಲ್ಲ. ಮತ್ತು ರೇಪ್ ಕೇಸ್ ಹಾಕ್ಸಿದ್ರು, ಅದು ಎವಿಡೆನ್ಸ್ ಸಿಕ್ಕಲಿಲ್ಲ. ಈಗ ಏನಾರು ಮಾಡಿ ದೇವರಾಜೇಗೌಡ ಮಟ್ಟ ಹಾಕಬೇಕು ಅಂತೇಳಿ ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡಿಸಿದ್ರಲ್ಲಿ ಷಡ್ಯಂತ್ರ ಅನ್ಸುತ್ತೆ. ಎಲ್ಲ ಷಡ್ಯಂತ್ರ ಎಲ್ಲ ಡಿಕೆ ಶಿವಕುಮಾರ್ದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದ್ರೆ ಡಿಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ಲ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ, BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದ್ದಾರಲ್ಲ, ಚಂದ್ರಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಆಫರ್ ಮಾಡಿದ್ದು ಡಿಕೆ ಶಿವಕುಮಾರ್. ಏನಕ್ಕೆ ಅವ್ರು ಹೇಳಿದ್ದು, ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕಲ್ಲಿ, BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವನ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಸರ್ಕಾರ ಪತನ ಆಯ್ತದೆ. ನಾನು ಹೊರಗಡೆ ಬಂದಿದ್ದೇನೆ, ಸರ್ಕಾರ ಪತನ ಆಗೋಗಿದೆ. ಸರ್ಕಾರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದೇವರಾಜೇಗೌಡರು ಕೊಟ್ಟಂತಹ ಈ ಹೇಳಿಕೆ ಈ ಪ್ರಕರಣಕ್ಕೆ ಯಾವ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ? ನನಗೆ 100 ಕೋಟಿ ಆಫರ್ ಮಾಡಿದ್ರು, ಈ ಪೆನ್ ಡ್ರೈವ್ ಪ್ರಕರಣ ಹ್ಯಾಂಡಲ್ ಮಾಡೋದಕ್ಕೆ ಅಂತಲೇ ಒಂದು ತಂಡ ರಚನೆ ಆಗಿತ್ತು, ಅದರಲ್ಲಿದ್ದಂತ 4 ಸಚಿವರ ಹೆಸರನ್ನ ಹೇಳ್ತಾರೆ. ಸೊ ಈ ಪ್ರಕರಣಕ್ಕೆ ಇದು ಯಾವ ರೀತಿ ಟ್ವಿಸ್ಟ್ ಕೊಡುತ್ತೆ ಹಾಗಾದ್ರೆ ಈ ಹೇಳಿಕೆ? ಶ್ವೇತಾ, ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ದೇವರಾಜೇಗೌಡರು ಈ ಹಿಂದೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಹೇಳಿದಂತ ಸ್ಫೋಟಕ ಹೇಳಿಕೆ ಸಾಕಷ್ಟು ಸರ್ಕಾರದ ನಡುವೆ ಒಂದು ರೀತಿ ಮುಜುಗರಕ್ಕೆ ಒಳಗಾಗುವಂತಹ ಪ್ರಸಂಗವನ್ನು ತಂದೊಡ್ಡಿತ್ತು. ಮುಂದುವರೆದ ಭಾಗವಾಗಿ ವಕೀಲ ದೇವರಾಜೇಗೌಡ ಈಗ SIT ಕಸ್ಟಡಿಯಲ್ಲಿದ್ದಾರೆ. SIT ಕಸ್ಟಡಿಯಲ್ಲಿರುವಂತಹ ದೇವರಾಜೇಗೌಡರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅದು 100 ಕೋಟಿ ಆಫರ್ ಅನ್ನ DK ಶಿವಕುಮಾರ್ ಅವರು ಈ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಮಾಡಿದ್ರು. ಅದು ಯಾವ ಉದ್ದೇಶಕ್ಕೆ ಅಂದ್ರೆ HD ಕುಮಾರಸ್ವಾಮಿಯರೇ ಈ ಪೆನ್ ಡ್ರೈವ್ ನ ವೈರಲ್ ಮಾಡಿದ್ದು ಅನ್ನುವಂತ ಹೇಳಿಕೆಯನ್ನ ನೀವು ಹೇಳ್ಬೇಕು, ಜೊತೆಗೆ ನಿಮ್ಮನ್ನ ಸೆಕ್ಯೂರ್ ಮಾಡೋದು, ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಅನ್ನುವಂತಹ ಆಫರ್ ಅನ್ನ DK ಶಿವಕುಮಾರ್ ಅವರು ಕೊಟ್ಟಿದ್ರು. LR ಶಿವರಾಮೇಗೌಡರ ಹೆಸರನ್ನ ಮತ್ತೆ ದೇವರಾಜೇಗೌಡರು ಹೇಳಿದ್ದಾರೆ. LR ಶಿವರಾಮೇಗೌಡರ ಮೂಲಕ ಈ ಒಂದು ಪ್ರಕರಣಕ್ಕೆ ಡೀಲ್ ಮಾಡಲಾಗಿತ್ತು. ಬೆಂಗಳೂರಿನ
ಬೌರಿಂಗ್ ಕ್ಲಬ್ಗೆ ಗೋಪಾಲ್ ಸ್ವಾಮಿ ಅವರನ್ನ ಕಳಿಸಿ ಸಂಧಾನಕ್ಕೆ ಕಳಿಸಿದ್ರು. ಅವಾಗ ಸಂಧಾನಕ್ಕೆ ಬರುವಾಗ 5 ಕೋಟಿ ಹಣವನ್ನ ತಂದಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ಈಗ ಈ ಪ್ರಕರಣದಲ್ಲಿ ಮತ್ತೊಬ್ಬರ ಹೆಸರನ್ನ ಹೇಳ್ತಾ ಇದ್ದಾರೆ. ಅದು MA ಗೋಪಾಲ್ ಸ್ವಾಮಿ, ಮಾಜಿ MLC ಚನ್ನರಾಯಪಟ್ಟಣದವರು. MLC ಅವರು, ಮಾಜಿ MLC ಆದಂತ ಗೋಪಾಲ್ ಸ್ವಾಮಿ ಅವರು 5 ಕೋಟಿ ಹಣವನ್ನ, ಮುಂಗಡ ಹಣವನ್ನ ನನಗೆ ತಂದಿದ್ರು ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಮೇಲೆ ಮತ್ತೆ ಈಗ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು 100 ಕೋಟಿ ಹಣದ ಆಫರ್ ಅನ್ನ ನನಗೆ ನೀಡಿದ್ರು. HD ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳ್ಬೇಕು, ಈ ವಿಡಿಯೋವನ್ನ ವೈರಲ್ ಮಾಡಿಸಿದ್ದು HD ಕುಮಾರಸ್ವಾಮಿ ಅನ್ನುವಂಥದ್ದನ್ನ ಹೇಳ್ಬೇಕು. HD ಕುಮಾರಸ್ವಾಮಿ ಅವರಿಗೆ, ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಜೊತೆಗೆ ಬಿಜೆಪಿಗೆ ಕಳಂಕ ತರುವ ಸಲುವಾಗಿ ಈ ಪೆನ್ ಡ್ರೈವ್ ಅನ್ನ ಬಳಕೆ ಮಾಡೋದಾಗ್ತಿತ್ತು ಅನ್ನುವಂತಹ ಗಂಭೀರವಾದ ಮತ್ತೊಮ್ಮೆ ಆರೋಪವನ್ನ ಮಾಡಿದ್ದಾರೆ ವಕೀಲ ದೇವರಾಜೇಗೌಡರು. ವಕೀಲ ದೇವರಾಜೇಗೌಡ ಈಗ ಸದ್ಯ SIT ಕಸ್ಟಡಿಯಲ್ಲಿದ್ದಾರೆ. 1 ದಿನದ SIT ಕಸ್ಟಡಿ ತೆಗೆದುಕೊಂಡಿದೆ, ವಿಚಾರಣೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿಗೆ ಕರೆದೊಯ್ದು ವಿಚಾರಣೆಯನ್ನ ನಡೆಸ್ತಾ ಇದೆ. ಈ ನಡುವೆ SIT ಕಸ್ಟಡಿಯಲ್ಲಿರುವಂತಹ ವಕೀಲ ದೇವರಾಜೇಗೌಡ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ನೀಡುವ ಮೂಲಕ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಅನ್ನ ನೀಡಿದ್ದಾರೆ. ಈ ಮೂಲಕ ಸರ್ಕಾರವನ್ನ ಮುಜುಗರಕ್ಕೆ, ಅಂದ್ರೆ ಸರ್ಕಾರದ DK ಶಿವಕುಮಾರ್ ಅವರ ಹೆಸರನ್ನ ಮತ್ತೆ ತೆಗೆದುಕೊಳ್ಳುವ ಮೂಲಕ ಈಗ ಮತ್ತೆ ವಿರೋಧ ಪಕ್ಷದವರಿಗೆ ಈ ಸಬ್ಜೆಕ್ಟ್ ಅನ್ನ ಒಂದು ರೀತಿಯ ವಾಗ್ದಾಳಿ ನಡೆಸೋದಕ್ಕೆ ಸಬ್ಜೆಕ್ಟ್ ಆಗಿ ಈಗ ದೇವರಾಜೇಗೌಡರು ನೀಡಿದ್ದಾರೆ. ಇದು ಬಹಳ ಈ ಆರೋಪದಲ್ಲಿ ಎಷ್ಟು ಸತ್ಯ ಇದೆ, ಸುಳ್ಳಿದೆ ಅನ್ನುವಂತಹದ್ದು ಚರ್ಚೆ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕೆಂದ್ರೆ ಬರೋಬ್ಬರಿ 100 ಕೋಟಿ ಆಫರ್ ನ ವಿಡಿಯೋ ವೈರಲ್ ಮಾಡೋದಕ್ಕೋಸ್ಕರ ನನಗೆ ಕೊಡೋದಕ್ಕೆ ಬಂದಿದ್ರು. ಈ ಮೂಲಕ DK ಶಿವಕುಮಾರ್ ಅವರು ಪ್ರಮುಖ ಪಾತ್ರವನ್ನ ಈ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ DK ಶಿವಕುಮಾರ್ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನುವಂತಹದ್ದು ಬಹಳ ಕುತೂಹಲವನ್ನ ಮೂಡಿಸಿದೆ. DK ಶಿವಕುಮಾರ್ ಅವರು HD ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ತೆಗಿಬೇಕು, ರಾಜ್ಯದಲ್ಲಿ ಅವರ ಜನಪ್ರಿಯತೆಯನ್ನ ತೆಗಿಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಷಡ್ಯಂತ್ರವನ್ನ ನಡೆಸಿದ್ರು ಅನ್ನುವಂತ ಗಂಭೀರ ಆರೋಪವನ್ನ ವಕೀಲ ದೇವರಾಜೇಗೌಡ ಮಾಡಿದ್ದಾರೆ. ಶ್ವೇತಾ. ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.